let's talk about packaged foods, not fortified ones. So we give it handy ಬಂದ್ಬಿಡುತ್ತೆ, ಕೊಟ್ಬಿಡ್ತೀವಿ ಒಂದು ಏನೋ if if a chip packet or a chocolate, say it. How safe is it, and how ಆ ಫ್ರೀಕ್ವೆನ್ಸಿ ಎಷ್ಟಿರಬೇಕು, ಯಾವಾಗ ಕೊಡಬೇಕು, ನಾವು ಕೊಡಬೇಕೋ ಕೊಡಬಾರ್ದು? ಬಿಕಾಸ್ ಆಬ್ವಿಯಸ್ಲಿ ಇವಾಗ ನಾವು ಮನೇಲಿ ಕೊಡಲ್ಲ ಅಂದಮೇಲೆ ಇನ್ನೂ ಯಾರೋ ಮನೆಗೆ ಹೋಗಿರ್ತಾರೆ, ಅಲ್ಲಿ ಅವ್ರಿಗೆ ಸಿಗುತ್ತೆ. ಎಕ್ಸ್ಪೋಜರ್ ಅಂತೂ ಇದೆ, ಸುಮಾರಷ್ಟು ಇದೆ. ಆ್ಯಂಡ್ ಆಲ್ಸೋ ಟಾಕ್ ಅಬೌಟ್ ಅ ಲಿಟಲ್ ಬಿಟ್ ಮೋರ್ ಅಬೌಟ್ ದೀಸ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗೋ, ಈಗ ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಡ್ತಾರೆ 1 minute ಸೀರಿಯಲ್ ಆ್ಯಂಡ್ ದೆರ್ ಇಸ್ ಅ ಡೆಸರ್ಟ್ ಮೇಡ್ ಇನ್ 5 minutes. ಸೊ ಪೇರೆಂಟ್ಸ್ ಲೀನ್ ಆನ್ ಟು ದೀಸ್ ಥಿಂಗ್ಸ್ ಅಲ್ವಾ. ಈ ಥರ ರೋಟಿ ಮಾಡಿ ಇದರಲ್ಲಿ ಪಾಲಕ್ ಹಾಕಿ, ಈ ಥರ ರೋಟಿ ಮಾಡಿ, ಈ ಥರ ಇದರಲ್ಲಿ ಇನ್ನೊಂದೇನೋ ಹಾಕ್ಬಿಟ್ಟು ರೋಟಿ ಮಾಡಿಬಿಟ್ಟು ಕೊಟ್ಬಿಡಿ ಮಕ್ಕಳಿಗೆ, ಸೊ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಯು ಟೆಲ್ ಅಸ್, ಸೊ ಏನು ಕೊಡಬೇಕು, ಏನು ಕೊಡಬಾರ್ದು, ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು, ಆ ಥರ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪೇರೆಂಟ್ಸ್ ಆಗಲಿ ಇಲ್ಲ ಗಾರ್ಡಿಯನ್ಸಿಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಜಂಕ್ಸ್ ಹಾಗೂ ಸ್ನ್ಯಾಕ್ಸ್ ಎರಡು ಡಿಫ್ರೆಂಟ್. ಸೊ ನೀವು ಜಂಕ್ಸ್ ಕೊಡ್ತಾ ಇದ್ದೀರಾ ಆ್ಯಂಡ್ ಯು ಥಿಂಕ್ ನಾನು ನಿಮ್ಮ ಮಗುಗೆ ಸ್ನ್ಯಾಕ್ಸ್ ಟೈಮ್ ಇದೆ, ಸೊ ನಾನು ಆ ಟೈಮಲ್ಲಿ ಅದನ್ನು ಕೊಡ್ಬೋದು ಅನ್ನೋದು ಅದು ತಪ್ಪು ಕಲ್ಪನೆ ಆಗುತ್ತೆ. ಸ್ನ್ಯಾಕ್ಸ್ ಕ್ಯಾನ್ ಬಿ ಹೆಲ್ದಿ. ಅದು ನೀವು ಇವಾಗ ಸ್ನ್ಯಾಕ್ಸಿಂದ ಎಕ್ಸಾಂಪಲ್ಸ್ ನೀವು ಕೇಳಿದ್ರೆ ಯಾವ ರೀತಿ ನೀವು ಮಗು ಕೊಡ್ಬೋದು ಅಂದರೆ, ಸಿಂಪಲ್ ಬಾಯ್ಲ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲ ಮನೆಯಲ್ಲೇ ಮಾಡಿರುವಂಥ ಬೇಕ್ಡ್ ಚಿಪ್ಸ್ ಆಗಿರ್ಬೋದು, ಆ ರೀತಿ ನೀವು ಮಗುಗೆ ಪ್ರಿಫರ್ ಮಾಡ್ಬೋದು. ಬಟ್ ಈ ಥರ ನೀವು ಇನ್ಸಿಡೆಂಟಲ್ ಆಗಿ ಇಲ್ಲ ಆಕ್ಸಿಡೆಂಟಲ್ ಆಗಿ ಅವ್ರು ಹೊರಗೆ ಹೋದ್ರು, ಅವಾಗ ಅವ್ರು ತಿನ್ಕೊಂಡ್ಬಂದ್ರು ಅನ್ನೋದಕ್ಕೆ ಎವ್ರಿಥಿಂಗ್ ಅಂಡರ್ ಯುವರ್ ಕಂಟ್ರೋಲಲ್ಲಿ ನೀವು ಇಡೋದಕ್ಕಾಗೋದಿಲ್ಲ. ಸೊ ನೀವು ಏನನ್ನ ಆ ಪಾಯಿಂಟಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಮೆಜಾರಿಟಿ ಟೈಮಲ್ಲಿ ಮಗು ಏನು ತಿಂತಾ ಇದೆ ಆ್ಯಂಡ್ ಮೈನಾರಿಟಿ ಟೈಮಲ್ಲಿ ಮಗು ಏನನ್ನ ಕನ್ಸ್ಯೂಮ್ ಮಾಡ್ತಿದೆ. ಸೊ ಇಟ್ ಇಸ್ ನಾಟ್ ಆಲ್ವೇಸ್ ಜಸ್ಟ್ ಒಂದು ದಿನ ನಿಮ್ಮ ಮಗು ಒಂದು ಜಂಕ್ ತಿಂತು ಅಂದ ಕೂಡಲೇ ಅದು ಅನ್ಹೆಲ್ದಿ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ನಿಮ್ಮ ಮನೆಯಲ್ಲಿ ನಡೀತಿರೋದು ಹಾಗೆ ಡೈಲಿ ಬ್ಯಾಲೆನ್ಸ್ಡ್ ಫುಡ್ಡಲ್ಲಿ 24 hour ರಿಕಾಲ್ ಟೈಮಲ್ಲಿ ಮಗು ಮ್ಯಾಕ್ಸಿಮಮ್ ಆಗಿ ಏನು ಕನ್ಸ್ಯೂಮ್ ಮಾಡ್ತಿದೆ ಅದು ಮಗುವಿನ ನ್ಯೂಟ್ರಿಷನ್ನ ಡಿಫೈನ್ ಮಾಡುತ್ತೆ. ಓಕೆ. ಆ್ಯಂಡ್ ಟೆಲ್ ಮಿ ಮೋರ್ ಅಬೌಟ್ ಹಂಗರ್ ಆ್ಯಂಡ್ ಕ್ರೇವಿಂಗ್ಸ್. ಯಾವಾಗ ಮಕ್ಕಳಿಗೆ ನಾನು ಹಸ್ದಿದೆ ಹೊಟ್ಟೆ ಅಂತ ಯಾವ ಏಜಿಂದ ಅರ್ಥ ಆಗುತ್ತೆ, ನಂಗೆ ಹೊಟ್ಟೆ ಹಸ್ದಿದೆ, ನಂಗೆ ಇವಾಗ ಊಟ ಬೇಕು, ಇಲ್ಲ ಇನ್ನೇನೋ ಬೇಕು. ಸೊ ಕ್ರೇವಿಂಗ್ಸ್ ಅಂದರೆ, ಹಂಗರ್ ಅಂದರೆ ಅದು ಡಿಫ್ರೆನ್ಸ್ ಹೇಳ್ಕೊಡಿ ನಮಗೆ. ಬಿಕಾಸ್ ಮೋಸ್ಟ್ ಆಫ್ ಅಸ್ ಅಲ್ಲೇ ಹೊಡ್ಸ್ಕೊಳ್ಳೋದು, ಲೈಕ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಆ್ಯಕ್ಚುಲಿ ಕ್ರೇವಿಂಗ್ ಫಾರ್ ಆರ್ ಹಂಗ್ರಿ ಫಾರ್. ಟೆಲ್ ಮಿ ಮೋರ್ ಅಬೌಟ್ ಇಟ್. ಸಿ, ಕ್ರೇವಿಂಗ್ ಮೀನ್ಸ್ ಫಾರ್ ಅ ಪರ್ಟಿಕ್ಯುಲರ್ ಫುಡ್ ಅವ್ರಿಗೆ ಅದು ಬೇಕಿರುತ್ತೆ ಅನ್ನೋದಿರುತ್ತೆ. ಸೊ ಅದನ್ನು ನೀವು ಹೆಲ್ದಿ ಫುಡ್ಡಲ್ಲಿ ಆ ಥರ ಇಂಪ್ಲಿಮೆಂಟ್ ಮಾಡೋದು ಕಷ್ಟ. ಸೊ ಬೇಸಿಕಲಿ ಕ್ರೇವಿಂಗ್ ಅಂದರೆ ಅದು ಅವರು ಜಂಕಿಗೆ ಕ್ರೇವ್ ಮಾಡ್ತಾರೆ ಯೂಶಲಿ. ಸೊ ದಟ್ ಶುಡ್ ನಾಟ್ ಹ್ಯಾಪನ್ ಫಾರ್ ಅ ಚೈಲ್ಡ್. ಎರಡನೇದು ಸೆಕೆಂಡ್ ಪಾಯಿಂಟ್ ನೀವೇನು ಹೇಳ್ತಿದ್ದೀರಾ ಅಂದರೆ ಹಂಗರ್. ಹಂಗರಿಗೆ ಏಜ್ ಕಟ್ ಆಫ್ ನೀವು ಕೇಳಿದ್ರೆ ಹುಟ್ಟಿದ ಮಗುವಿಂದನೂ ಹಂಗರ್ ಸ್ಟ್ರೈಕ್ಸ್ ಇದ್ದೇ ಇರುತ್ತೆ. ಸೊ ಅದು ಅಳೋದೇ ಹೊಟ್ಟೆ ಹಸಿವಿಗಂತ. ಹಾಗೆ ಬರ್ತಾ ಬರ್ತಾ ದ ಹಂಗರ್ ಸ್ಟ್ರೈಕ್ಸ್ ಕೀಪ್ಸ್ ಆನ್ ಗೋಯಿಂಗ್ ಆನ್. ಸೊ ಅವರಿಗೆ ಯಾವಾಗ ಹಂಗರ್ ಅಂಡ್ ಕ್ರೇವಿಂಗ್ ಎರಡು ಜೊತೆಗೆ ಬರುತ್ತೋ ಆವಾಗ ನಿಮಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಮಕ್ಕಳನ್ನ. ಯಾಕಂದ್ರೆ ಆ ಮೂಮೆಂಟಲ್ಲಿ ಅವರಿಗೆ ಎನರ್ಜಿ ಇಮಿಡಿಯೇಟ್ ಆಗಿ ಬೇಕಿರುತ್ತೆ. ಎರಡನೇದು ಅವ್ರಿಗೆ ಬೇಕಾಗಿರೋ ಜಂಕ್ ಏನಿರುತ್ತೆ ಅದು ಕೊಟ್ರೇನೆ ಅವ್ರಿಗೆ ಹ್ಯಾಪಿನೆಸ್ ಇರುತ್ತೆ. ಇದೆಲ್ಲ ಮಾಡಲಿಲ್ಲ ಅಂದರೆ ಆ ಹಂಗ್ರಿ ಫೇಸಲ್ಲಿ ಅವರು ಟ್ಯಾಂಟ್ರಮ್ಸ್ ಕೂಡ ಥ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಪಾಯಿಂಟಲ್ಲಿ ನಿಮಗೆ ಡಿಫಿಕಲ್ಟಿ ಆಗ್ಬೋದು. ಸೊ ಬೇಸಿಕಲಿ ಹಂಗರ್ ಫೇಸ್ ಏನಿರುತ್ತಲ್ಲ, ಪ್ರಾಪರ್ ಟೈಮ್ ಮೀಲಿಂಗ್, ಈ ಟೈಮಲ್ಲಿ ಬ್ರೇಕ್ಫಾಸ್ಟ್, ಈ ಟೈಮಲ್ಲಿ ಲಂಚ್ ಆ್ಯಂಡ್ ಮಿಡ್ ಸ್ನ್ಯಾಕ್ಸ್, 11 o'clock AM ನೀವೊಂದು ಸ್ನ್ಯಾಕ್ಸ್ ಕೊಡ್ತೀರಾ, 6 o'clock ನೀವೊಂದು ಸ್ನ್ಯಾಕ್ಸ್ ಕೊಡ್ತೀರಾ, ಈ ಥರ ನೀವು ಒಂದು ಫಿಕ್ಸ್ಡ್ ಟೈಮಿಗೆ ಇಟ್ಕೊಂಡಾಗ ಆ ಹಂಗರ್ ಸ್ಟ್ರೈಕ್ಸ್ ಬರೋದಿಲ್ಲ. ಅದು ಬರಲಿಲ್ಲ ಅಂದರೆ ಕ್ರೇವಿಂಗ್ಸ್ ಕೂಡ ಅದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಬಂದು ಆ ಏನು ವರ್ಸನ್ ರಿಯಾಕ್ಷನ್ ಆಗ್ತಾ ಇದೆನೋ ಅದನ್ನು ನೀವು ತಡಿಬೋದು. ಓಕೆ. ಸೊ ಯು ಮೀನ್ ಟು ಸೇ ಒಂದು ರೂಟೀನ್ ಇಟ್ಕೋಬೇಕು ನಾವು. ಡೆಫಿನೆಟ್ಲಿ. ಸೊ ಈ ಟೈಮಿಗೆ ನಿನಗೆ ಊಟ ಸಿಗುತ್ತೆ, ಈ ಟೈಮಿಗೆ ಸ್ನ್ಯಾಕ್ಸ್ ಸಿಗುತ್ತೆ. ಸೊ ಅವಾಗ ನಮಗೆ ಅವ್ರದ್ದು ಟ್ಯಾಂಟ್ರಮ್ಸು ಕಡಿಮೆ ಆಗುತ್ತೆ. ಹಾಗೆ ಒಂದು ಮಾಡೆಲಿಂಗ್ ಬಿಹೇವಿಯರ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಈಗ ನಿನಗೆ ಈ ಟೈಮಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ ಅನ್ನೋದಲ್ಲ, ನಾವೆಲ್ಲರೂ ಈ ಟೈಮಲ್ಲಿ ತಿಂತೀವಿ, ನಾವೆಲ್ಲರೂ ಕುತ್ಕೊಂಡು ಇದೇ ಟೈಮಲ್ಲಿ ಊಟ ಮಾಡೋದು. ಮಕ್ಕಳು ತುಂಬಾನೇ ಸ್ಮಾರ್ಟ್ ಇರ್ತಾರೆ. ಸೊ ದೇರ್ ವಿಲ್ ಬಿ ಆಲ್ವೇಸ್ ದಿಸ್ ಕ್ವೆಶನ್, ನಾನೊಬ್ಬರೇ ಯಾಕೆ ಮಾಡಬೇಕು, ನಾನೊಬ್ಬರೇ ಯಾಕೆ ತಿನ್ಬೇಕು. ಸೊ ನೀವು ಆ ಥರ ಮಾಡೆಲಿಂಗ್ ಬಿಹೇವಿಯರ್ ನ ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ ವೆನ್ ಯು ಆರ್ ಡೀಲಿಂಗ್ ವಿತ್ ಚಿಲ್ಡ್ರನ್ ಹೂ ಆರ್ ಲೆಸ್ ದ್ಯಾನ್ 5 years. ಕರೆಕ್ಟ್. ಸೊ ದಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್, ಓ ಲೈಫ್ ಹೀಗೆ ಟ್ಯೂನ್ ಆಗಿರೋದು, ಸೊ ನಾನು ಇವಾಗ ಮಲ್ಕೋಬೇಕು, ಆ್ಯಂಡ್ ಆಲ್ಸೋ ದೇ ವಿಲ್ ಬಿ ಇನ್ ದಟ್ ಟ್ಯೂನ್, ರೈಟ್? ಹೌದು. ಸೊ ಈಗ ನಾವು ರುಟೀನ್ ಬಗ್ಗೆ ಮಾತಾಡಿದ್ವಿ, ಹಾಗೆ ಊಟದ ಬಗ್ಗೆ ಮಾತಾಡಿದ್ವಿ. ನಾವು ಟೆಲ್ ಮಿ, ರುಟೀನ್ ಸೆಟ್ ಮಾಡಿದ್ದೀವಿ ಮಗುದು, ಊಟನೂ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ, ಇಮ್ಯುನಿಟಿ ಅನ್ನೋದು ಯಾವಾಗ ಬರುತ್ತೆ? ಇಮ್ಯುನಿಟಿ ಇನ್ಕ್ರೀಸ್ ಆಗೋದು, ಇಮ್ಯುನಿಟಿ ಕಡಿಮೆ ಆಗ್ಬಿಟ್ಟಿದೆ ಅನ್ನೋದು ಯಾವಾಗ? ಸೊ ಇದು ನೀವು ಆ್ಯಸ್ ಅ ಡಾಕ್ಟರ್ ಮಾತಾಡಿದ್ರೆ ಇಮ್ಯುನಿಟಿ ಅಂದರೆ ಇಟ್ ಇಸ್ ಅ ವೈಡ್
concept Okay. for us. Okay, there is something called acquired and there is something called congenital, so many types in that. But ನೀವು ಕೇಳ್ತಾ ಇರೋದು ಬೇಸಿಕಲಿ ಅಂದ್ರೆ ಫುಡ್ ಥ್ರೂ ಮಗುವಿಗೆ ಯಾವ ರೀತಿ ಎನರ್ಜಿ ಸಿಗುತ್ತಾ? ಬರುತ್ತೆ, Immunity ಸಿಗುತ್ತಾ? ದಟ್ ಈಸ್ ವಾಟ್ ಯು ಮೀನ್ ಬೈ ದ Yes, ಇಮ್ಯುನಿಟಿ yeah. ದೇರ್. ಸೊ ಇಟ್ ಟೇಕ್ಸ್ ಟೈಮ್. ಸೊ Immunity andre give us a basic definition of it. Like what is immunity? Why kids require it and why kids have it and adults don't have it after they grow up? ಇಲ್ಲಾಂದ್ರೆ kids ಹೇಗೆ ಅವರಲ್ಲಿ ಅದನ್ನ ಬೆಳೆಸಬೇಕು? Is it required? ಬೆಳೆಸೋದು ಇಲ್ಲ ಅದಷ್ಟಿಗೆ ಅದೇ ಬೆಳೆಯುತ್ತಾ ವಿತ್ ಆಲ್ ದ ಫುಡ್ ದಟ್ ವಿ ಗಿವ್? ಬಿಕಾಸ್ ದೇರ್ ಇಸ್ ಅ ಬಿಗ್ ಡಿಬೇಟ್ ಹ್ಯಾಪನಿಂಗ್. ಊಟ ಕೊಟ್ಟರೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ, ಆಟ ಆಡಿಸಿದ್ರೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಟೆಲ್ ಅಸ್ ವಾಟ್ ಈಸ್ ಇಮ್ಯುನಿಟಿ ಫಸ್ಟ್ ಆ್ಯಂಡ್ ಲೇಟರ್ ಆನ್ ವಿಲ್ ಪಿಕ್ ಅಪ್ ದ ಟಾಪಿಕ್. ಇಮ್ಯುನಿಟಿ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ರೋಗ ನಿರೋಧಕ ಶಕ್ತಿ. ವಾವ್. ಸೊ ಅ ಪರ್ಸನ್ ಶುಡ್ ಬಿ ಫ್ರೀ ಫ್ರಮ್ ಅ ಡಿಸೀಸ್ ಆರ್ ಇವಾಗ ಯಾವುದೇ ನಿಮಗೆ ರೋಗ ಬಂದ್ರೂ ಅದನ್ನು ತಡೆಯೋ ಕೆಪಾಸಿಟಿ ನಿಮ್ಮಲ್ಲಿ ಎಷ್ಟಿದೆ ಅಂತ ಡಿಫೈನ್ ಮಾಡೋದೇ ಇಮ್ಯುನಿಟಿ. ಕರೆಕ್ಟ್. ಸೊ ಇಮ್ಯುನಿಟಿ ಫುಡ್ಡಿಂದನೇ ಬರುತ್ತಾ ಅನ್ನೋದು ಒಂದು ಮಿಸ್ಕನ್ಸೆಪ್ಷನ್ ಆಗುತ್ತೆ. ಸೊ ನೀವು ಮೇನ್ಲಿ ಇವಾಗ ನಾವು ಮಕ್ಕಳಲ್ಲಿ ಮಾತಾಡ್ತಿರೋದ್ರಿಂದ ಮಗುನ ನೀವು ಹೊರಗಡೆನೇ ಕಳಿಸ್ತಾ ಇಲ್ಲ, ಮಗು ಯಾವತ್ತೂ ಮಣ್ಣ ಮೇಲೆ ಆಟ ಆಡಿಲ್ಲ, ಮಣ್ಣನ್ನು ಮುಟ್ಟಿಲ್ಲ. ಸೊ ಆ ಥರ ಎನ್ವೈರ್ಮೆಂಟಲ್ಲಿ ನೀವು ಒಂದು ಎಕ್ಸಸೈಸ್ ಥರನೂ ಮಾಡಿಸ್ತಾ ಇಲ್ಲ, ಪ್ಲೇನು ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಆ ಮಸಲ್ ಗ್ರೂಪ್ ಇನ್ವಾಲ್ವ್ಮೆಂಟ್ ಇನ್ ಇಮ್ಯುನಿಟಿ ಇದೆಲ್ಲ ದಟ್ ವಿಲ್ ಲ್ಯಾಕ್ ಇನ್ ಅ ಚೈಲ್ಡ್. ಸೊ ನ್ಯೂಟ್ರಿಷನ್ ಕೊಡ್ತಾ ಇದ್ದೀರಾ ಹೊರಗಡೆ, ಅದನ್ನು ಆ ನ್ಯೂಟ್ರಿಷನ್ ಏನಕ್ಕೆ ನೀವು ಕೊಡ್ತಾ ಇದ್ದೀರಾ? ಮಗು ಆ್ಯಕ್ಟಿವ್ ಆಗಿರೋದಕ್ಕೆ. ಬಟ್ ನೀವು ಆ್ಯಕ್ಟಿವ್ ಆಗೋದಕ್ಕೆ ಹೊರಗಡೆ ಬಿಡ್ತಾನೆ ಇಲ್ಲ ಮಗುಗೆ. ಸೊ ಅಂದಾಗ ಆ ಪ್ಯಾರಾಮೀಟರ್ ಡೌನ್ ಆಗುತ್ತೆ ಅಲ್ಲಿ. ಸೊ ದ್ಯಾಟ್ ಈಸ್ ವೈ ಪೇರೆಂಟ್ಸ್ ಟೆಲ್ ನಾನು ಎಲ್ಲ ಕೊಡ್ತೀನಿ ಬಟ್ ಇಮ್ಯುನಿಟಿ ಬರ್ತಾ ಇಲ್ಲ, ಬಿಕಾಸ್ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾ ಇಲ್ಲ. ಮಗುವಿನ ಲೈಫ್ ಸ್ಟೈಲು ಕೂಡ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಅದರಲ್ಲಿ ನ್ಯೂಟ್ರಿಷನಲ್ ಒಂದೇ ಬರೋದಿಲ್ಲ. ಇಟ್ ಈಸ್ ಆಲ್ವೇಸ್ ಅ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಓಕೆ. ಸೊ ಇಮ್ಯುನಿಟಿ ಅಂದರೆ ಎಲ್ಲ ಕಡೆಯಿಂದನೂ ಯು ಹ್ಯಾವ್ ಟು ಟೇಕ್ ಕೇರ್. ಒನ್ ಡಿಪಾರ್ಟ್ಮೆಂಟ್ ಲ್ಯಾಕ್ ಆದರೂ ಕೂಡ ದ್ಯಾಟ್ ವಿಲ್ ಗೋ ಡೌನ್ ಅಂತ ಹೇಳ್ತಿದ್ದೀರಾ. ಓಕೆ.